ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾವೀಗಾಗಲೇ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವಂಥ ವೈಚಾರಿಕತೆ ಅನ್ನುವಂಥ ಒಂದು ಪಾಠವನ್ನು ನೋಡ್ತಾ ಇದ್ವಿ. ಇಲ್ಲಿ ಈ ವೈಚಾರಿಕತೆ ಅನ್ನುವಂಥ ಒಂದು ಪಾಠದಲ್ಲಿ ಅವರು ಯಾವ ವಿಚಾರಗಳನ್ನು ಹೇಳ್ತಾರೆ ನರಸಿಂಹಯ್ಯನವರು ಅಂತಂದರೆ, ಆದಿಮಾನವನಿಗೆ ಯೋಚಿಸುವಂಥ ಒಂದು ಶಕ್ತಿ ಆತನಲ್ಲಿ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆತ ತನ್ನ ಸುತ್ತಮುತ್ತ ಪರಿಸರದ ಯಾವ ಘಟನೆಗಳು ಘಟಿಸ್ತಾವಲ್ಲ ಆ ಎಲ್ಲ ಘಟನೆಗಳು ದೈವೀಭೂತವಾದದ್ದು ಅಂಥೇಳಿ ಅಂದ್ಕೊಂಡು ಆ ಪರಿಸ್ಥಿತಿಗಳ ಅಥವಾ ನಿರ್ಮಾಣವಾಗುವಂಥ ಒಂದು ಸನ್ನಿವೇಶಗಳ ನಡುವೆನೇ ಆತ ನಡೀತಾ ಇದ್ದ, ಅವುಗಳೊಟ್ಟಿಗೆ ಆತ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಯಾಕೆ ಅಂತಂದರೆ, ಆವಾಗಿನ ಒಂದು ಸಂದರ್ಭದಲ್ಲಿ ಆದಿಮಾನವನಿಗೆ ಯೋಚಿಸುವಂಥ ಒಂದು ಶಕ್ತಿ ಇರಲಿಲ್ಲ. ಆಗ ಆತ ತನ್ನ ಸುತ್ತಮುತ್ತ ಏನು ಘಟನೆಗಳು ನಡೀತಾವಲ್ಲ ಆ ಎಲ್ಲ ಘಟನೆಗಳು ದೈವೀಭೂತವಾದದ್ದು ಅಥವಾ ದೇವರೇ ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದ ಅಂಥೇಳಿ ಅಂದ್ಕೊಳ್ತಾ ಇದ್ರು. ಏನೇ ಒಂದು ಗ್ರಹಣ ಆದರೂ ಕೂಡ ಅಥವಾ ಯಾವುದೋ ಒಂದು ಮಳೆ, ಗುಡುಗು, ಮಿಂಚು, ಈ ರೀತಿ ಏನೇ ಪ್ರಕೃತಿಯ ವಿಕೋಪಗಳು ನಡೆದು ಅಂತಂದರೆ ಅದಕ್ಕೆಲ್ಲ ಕಾರಣ ದೇವರು ಅಂಥೇಳಿ ಅಂದ್ಕೊಳ್ತಾ ಇದ್ರು. ಈ ಕಾರಣಕ್ಕಾಗಿ ಆದಿಮಾನವನ ಒಂದು ಕಾಲದಲ್ಲಿ ಯಾವ ರೀತಿ ರೋಗಗಳು ಹೆಚ್ಚಿಗೆ ಆಗ್ತಾ ಹೋದವಲ್ಲ ಅದೇ ರೀತಿ ದೇವರುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋತು ಅನ್ನೋದನ್ನು ಲೇಖಕರು ಹೇಳ್ತಾರೆ. ಇವತ್ತಿನ ಒಂದು ಸಮಾಜದಲ್ಲಿನೂ ಕೂಡ ಮೂಢನಂಬಿಕೆಗಳು ಬಹಳಷ್ಟಿವೆ. ಧರ್ಮ ದೇವರ ಹೆಸರಿನಲ್ಲಿ ಈಗಲೂ ಕೂಡ ಶೋಷಣೆಗಳು ನಡೀತಾ ಇವೆ ಅನ್ನೋದನ್ನು ಲೇಖಕರಲ್ಲಿ ಹೇಳಿದರು. ಮುಂದುವರೆದು ಅವ್ರು ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಧರ್ಮಗಳು ಮನುಷ್ಯ ನಿರ್ಮಿತವಾಗಿದ್ದು ಅವುಗಳಿಗೆ ತನ್ನದೇ ಆದ ಮಿತಿಗಳಿವೆ. ಒಂದು ಧರ್ಮದ ಪ್ರಕಾರ ಕ್ರಿಸ್ತಶಕ ಪೂರ್ವ 4004ರಲ್ಲಿ ದೇವರು ವಿಶ್ವವನ್ನು 6 ದಿನಗಳಲ್ಲಿ ಸೃಷ್ಟಿಸಿದನಂತೆ. ಇವ ಆಡಮ್ನ ಪಕ್ಕೆಲುಬಿನಿಂದ ಸೃಷ್ಟಿಯಾದಳು ಎಂಬಂತಹ ಮಾತು ಯಾವ ರೀತಿ ಅರ್ಥರಹಿತ ಎಂಬುದು ಎಲ್ಲರಿಗೂ ಗೊತ್ತು. ಎಲ್ಲ ಧರ್ಮಗಳಲ್ಲೂ ಎಲ್ಲ ರೀತಿಯ ಭ್ರಮೆಗಳು ಕಂಡುಬರುತ್ತವೆ. ದಿವ್ಯ ದರ್ಶನದ ಹಿನ್ನೆಲೆಯಲ್ಲಿ ಧರ್ಮ ನಿಂತಿದೆ, ಆದರೆ ಎಲ್ಲವೂ ವಿಕಾಸವಾಗಿ ಉಂಟಾಗಿದೆಯೇ ಹೊರತು ಯಾವುದು ದೈವಿ ಸೃಷ್ಟಿಯಲ್ಲ. ಯಾವುದೇ ಪವಿತ್ರ ಗ್ರಂಥಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದರೆ ವಿರೋಧಾಭಾಸವನ್ನುಂಟು ಮಾಡುವ ಹಲವಾರು ವಿಷಯಗಳು ದೊರೆಯುತ್ತವೆ. ಒಂದು ಧರ್ಮದ ಧಾರ್ಮಿಕ ಗ್ರಂಥಗಳಿಗೂ ಮತ್ತೊಂದು ಧರ್ಮದ ಧಾರ್ಮಿಕ ಗ್ರಂಥಗಳಿಗೂ ಹಲವಾರು ವಿಷಯಗಳಲ್ಲಿ ಕಂಡುಬರುವ ವ್ಯತ್ಯಾಸವು ಮೇಲುನೋಟಕ್ಕೆ ನೋಡುವವರಿಗೆ ಕೂಡ ಕಾಣುತ್ತದೆ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ನಮ್ಮ ಸುತ್ತಮುತ್ತ ಎಷ್ಟು ಧರ್ಮಗಳವಲ್ಲ ಆ ಎಲ್ಲ ಧರ್ಮಗಳನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ಅಂತಂದರೆ ಮನುಷ್ಯ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ಪ್ರತಿಯೊಂದು ಧರ್ಮಗಳಿಗೂ ಕೂಡ ತಮ್ಮದೇ ಆಗಿರುವಂಥ ಕೆಲವೊಂದಿಷ್ಟು ಮಿತಿಗಳು ಅವು, ಒಂದಿಷ್ಟು ಚೌಕಟ್ಟುಗಳು ಅವು. ಆ ಧರ್ಮವನ್ನು ಬಿಟ್ಟು ಬೇರೆ ಧರ್ಮದ ಕಡೆ ಹೋಗಬಾರ್ದು ಅನ್ನುವಂಥ ಎಷ್ಟೋ ಚೌಕಟ್ಟುಗಳನ್ನು, ಕಟ್ಟಳೆಗಳನ್ನು ನಾವು ನೋಡ್ತೀವಿ. ಒಂದು ಮಾತಿದೆ ಏನು ಅಂತಂದರೆ, 4004ರಲ್ಲಿ ದೇವರು ಈ ಇಡೀ ವಿಶ್ವವನ್ನು ಕೇವಲ 6 ದಿನಗಳಲ್ಲಿ ಸೃಷ್ಟಿ ಮಾಡಿದ ಅಂಥೇಳಿ ಯಾವುದೋ ಒಂದು ಇತಿಹಾಸದ ಪುಸ್ತಕದಲ್ಲಿ ದಾಖಲೆಯಾಗಿರುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಕೇವಲ 6 ದಿನದಲ್ಲಿ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಅನ್ನುವಂಥ ಒಂದು ಹೇಳಿಕೆಯೂ ಕೂಡ ಇರೋದನ್ನು ನಾವು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತೀವಿ. ಮುಂದುವರೆದು ಇಲ್ಲಿ ಇವ್ ಆಡಮ್ನ ಪಕ್ಕೆಲುಬಿನಿಂದ ಸೃಷ್ಟಿಯಾದಳು ಅನ್ನುವಂಥದ್ದು ಒಂದು ಮಾತು ಕೂಡ ಇದೆ. ಇವುಗಳನ್ನೆಲ್ಲ ನಾವು ನೋಡಿದಾಗ ಸಮಂಜಸವಾಗಿರುವಂಥ ಉತ್ತರ ನಮಗೆ ಸಿಕ್ತು ಅಂಥೇಳಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಈಗ ಅವುಗಳು ಎಲ್ಲನೂ ಭ್ರಮೆ. ಧರ್ಮದ ಹೆಸರಿನಲ್ಲಿ ನಾವು ಶೋಷಣೆಗೆ ಒಳಗಾಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಾವೇನು ಕೆಲವೊಂದಿಷ್ಟು ಕಲ್ಪನೆಗಳನ್ನು ಕಟ್ಕೊಂಡಿವಲ್ಲ ಆ ಎಲ್ಲ ಕಲ್ಪನೆಗಳು ಕೂಡ ಭ್ರಮೆಗಳು ಅಂಥೇಳಿ ನಾವು ತಿಳ್ಕೋಬೇಕು ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾರೆ. ಯಾವುದೂ ದೈವಿ ಸೃಷ್ಟಿಯಲ್ಲ. ನಮ್ಮ ಸುತ್ತಮುತ್ತಲು ಏನು ಒಂದು ವಾತಾವರಣ ಇರಬಹುದು ಅಥವಾ ಮನುಷ್ಯ ಜೀವನ ಇರಬಹುದು, ಅದು ಎಲ್ಲನೂ ಕೂಡ ಯಾವುದೇ ಜೀವಿ ಜಂತುಗಳಿರ್ಬೋದು, ಅವು ಎಲ್ಲನೂ ಕೂಡ ದೈವಿ ಸೃಷ್ಟಿ ಅಲ್ಲ ಅನ್ನೋದನ್ನು ಲೇಖಕರಲ್ಲಿ ತಮ್ಮ ವಿಚಾರಗಳ ಮುಖಾಂತರ ಹೇಳ್ತಾರೆ. ಮುಂದುವರೆದು ನೀವು ಯಾವುದೇ ಧರ್ಮದ ಧಾರ್ಮಿಕ ಗ್ರಂಥವನ್ನು ತೆಗೆದುಕೊಳ್ಳ್ರಿ,
ನೀವು ಮುಸ್ಲಿಮರದ್ದು ತಗೊಳ್ರಿ, ಕ್ರಿಶ್ಚಿಯನ್ಸದ್ದು ತಗೊಳ್ರಿ, ಅಥವಾ ಹಿಂದೂಗಳದ್ದು ತಗೊಳ್ರಿ, ಅದರಲ್ಲಿ ಬರುವಂಥ ವ್ಯಾಖ್ಯಾನಗಳನ್ನು ನಾವು ನೋಡಿದ್ವಿ ಅಂತಂದರೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಅಪಾರವಾಗಿರುವಂಥ ವ್ಯತ್ಯಾಸ ಇರೋದನ್ನು ನಾವು ಗಮನಿಸ್ತೀವಿ. ಯಾಕೆ ಅಂತಂದರೆ ಮುಸ್ಲಿಮರು ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ, ಹಿಂದೂಗಳು ನಾವು ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತೀವಿ, ಮತ್ತು ಕ್ರಿಶ್ಚಿಯನ್ಸು ಅವರು ತಮ್ಮ ಧರ್ಮ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ಇರುವಂಥ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇರುವಂಥ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದು ಎಲ್ರಿಗೂ ಕೂಡ ಗೊತ್ತಾಗ್ತದೆ. ನಾವೇನು ನೋಡುಗರು ಅಂತ ಹೇಳಿದ್ದೀವಲ್ಲ, ನೋಡುಗರಿಗೆ ಎಲ್ಲರಿಗೂ ಕೂಡ ಆ ವಿಷಯ ಪೂರ್ಣವಾಗಿ ಅರ್ಥ ಆದರೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಮತ್ತೆ ನಾವು ನಮ್ಮ ಧರ್ಮದ ಶ್ರೇಷ್ಠತೆಯ ಬಗೆಗೇನೆ ನಾವು ವಿಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂಥ ವಿಚಾರವನ್ನು ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು, ಧರ್ಮ ಸಾಮಾನ್ಯವಾಗಿ ಅಧಿಕಾರಿವಾಣಿಯಿಂದ ಮಾತನಾಡುತ್ತದೆ. ಅದು ನಂಬು ಅಥವಾ ದೂರ ಹೋಗು ಎನ್ನುತ್ತದೆ. ಧರ್ಮವು ನಂಬಿಕೆ ಅಥವಾ ಕುರುಡು ನಂಬಿಕೆಯ ಆಧಾರವನ್ನು ಹೊಂದಿರುತ್ತದೆ. ಪೊಳ್ಳು ನಂಬಿಕೆ ಪರಿಶೀಲನಾ ಮನೋಭಾವವನ್ನು ತಿರಸ್ಕರಿಸುತ್ತದೆ, ಆಲೋಚನೆಯನ್ನು ಪಕ್ಕಕ್ಕೆ ತಳ್ಳುತ್ತದೆ ಹಾಗೂ ತರ್ಕವನ್ನು ಒಪ್ಪಿಕೊಳ್ಳುವುದಿಲ್ಲ. ರಾಬರ್ಟ್ ಜೆ ಇಂಗರ್ಸಾಲ್ ಅವರ ಪ್ರಕಾರ ಧರ್ಮವು ತತ್ವಜ್ಞಾನ ಮಾತ್ರ ನಿಜ. ಜಪಮಣಿ ಎಣಿಸು, ಮಂಡಿ ಉರಿ ನಮಸ್ಕರಿಸು, ಪ್ರಶ್ನೆ ಹಾಕಬೇಡ, ಕಣ್ಣು ಹಾಗೂ ಮನಸ್ಸನ್ನು ಮುಚ್ಚು ಎಂದು ಹೇಳುತ್ತದೆ. ಅನೇಕ ಶತಮಾನಗಳ ತನಕ ಧರ್ಮವು ಭೂಮಿಯ ಚಪ್ಪಟೆ ಎಂದು ಭಾವಿಸಿತ್ತು. ಅದು ವಾಸ್ತವ ಸಂಗತಿಗಳ ವಿರುದ್ಧ ದ್ವೇಷದಿಂದ ಹೋರಾಟ ನಡೆಸಿತು. ಮತಭ್ರಾಂತರಾದ ಜನರು ಸೌರವ್ಯೂಹದ ಕೇಂದ್ರ ಭೂಮಿಯೇ ಹೊರತು ಸೂರ್ಯನಲ್ಲ ಎಂದು ಹಠದ ಭಾವನೆಯಿಂದ ವಾದ ಮಾಡಿದರು. ವಿಜ್ಞಾನಿಗಳು ಹೇಳಿದ ಸೌರವ್ಯೂಹದ ಕೇಂದ್ರ ಸೂರ್ಯನೇ ಎಂಬ ವಾದವನ್ನು ಧರ್ಮಾಭಿಮಾನಿಗಳು ಒಪ್ಪಲಿಲ್ಲ. ಅವರ ವಾದವನ್ನು ವಿರೋಧಿಸಿದ ವಿಜ್ಞಾನಿಗಳು ಅಪಾರ ಕಷ್ಟಗಳನ್ನು ಎದುರಿಸಬೇಕಾಯಿತು. ಕೆಲವು ವಿಜ್ಞಾನಿಗಳನ್ನಂತೂ ಸುಡಲಾಯಿತು. ಅವರ ತ್ಯಾಗ ನಿರರ್ಥಕವಾಗಲಿಲ್ಲ. ವಿಜ್ಞಾನದ ಸತ್ಯ ಕೊನೆಗೆ ವಿಚಾರವಲ್ಲದ ನಂಬಿಕೆಗಳನ್ನು ಪಕ್ಕಕ್ಕೆ ಸರಿಸಿತ್ತು. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಈ ಧರ್ಮ ಅನ್ನುವಂಥದ್ದು ಏನಿರ್ತದಲ್ಲ, ಸಾಮಾನ್ಯವಾಗಿ ಅದು ತನ್ನ ಅಧಿಕಾರವಾಣಿಯಿಂದ ಮಾತಾಡ್ತದೆ ಅಂಥೇಳಿ ಹೇಳ್ತಾರೆ. ಧರ್ಮ ನಮಗೆ ಹೇಳ್ತದೆ, ನಿನಗೆ ಮನಸ್ಸಿತ್ತು ಅಂತಂದರೆ ನೀನು ಅದನ್ನು ನಂಬು, ಇರಲಿಲ್ಲ ಅಂತಂದರೆ ನಮ್ಮ ಧರ್ಮದಿಂದ ನೀನು ದೂರ ಹೋಗು ಅಂಥೇಳಿ ಎರಡೂ ಉತ್ತರವನ್ನು ಅದು ಕೊಡ್ತದೆ. ನಿನಗೆ ಬೇಕಾಗಿತ್ತು ನೀನು ನಂಬಬಹುದು, ಬ್ಯಾಡಾಗಿತ್ತು ಅಂತಂದರೆ ನೀನು ಅದನ್ನು ಬಿಡಬಹುದು. ಆಮೇಲೆ ನಮ್ಮಲ್ಲಿ ಕೆಲವೊಂದಿಷ್ಟು ಪೊಳ್ಳು ನಂಬಿಕೆಗಳಿರ್ತಾವೆ. ಆ ಪೊಳ್ಳು ನಂಬಿಕೆಗಳನ್ನೆಲ್ಲ ಏನು ಮಾಡ್ತದೆ ಅಂತಂದರೆ ಅದರಲ್ಲಿರುವಂಥ ಮನೋಭಾವನೆಯನ್ನು ಈ ಒಂದು ಧರ್ಮ ತಿರಸ್ಕಾರ ಮಾಡ್ತದೆ ಅಂಥೇಳಿ ಹೇಳ್ತಾರೆ. ನಮ್ಮಲ್ಲಿರುವಂಥ ಒಂದು ಆಲೋಚನಾ ಶಕ್ತಿಯನ್ನೇ ಅದು ಪಕ್ಕಕ್ಕೆ ತಳ್ಳಿಬಿಡ್ತದೆ. ಈ ಧರ್ಮ ಅನ್ನುವಂಥದ್ದು ನಮ್ಮಲ್ಲೇನು ಒಂದು ಆಲೋಚನೆ ಇರ್ತದಲ್ಲ, ಆ ಎಲ್ಲ ಆಲೋಚನೆಯನ್ನು ಅದು ಪಕ್ಕಕ್ಕೆ ತಳ್ಳಿಬಿಡ್ತದೆ ಅಂಥೇಳಿ ಹೇಳ್ತಾರೆ. ಏನು ಅಂತಂದರೆ ಇಲ್ಲಿ ರಾಬರ್ಟ್ ಜಿ ಇಂಗರ್ಸಾಲ್ ಅನ್ನುವಂಥವ್ರು ಅವ್ರು ಏನು ಹೇಳ್ತಾರೆ ಅಂತಂದರೆ, ಧರ್ಮ ಅಂತಂದರೆ ಅದು ತತ್ವಜ್ಞಾನ ಮಾತ್ರ ಅಂಥೇಳಿ ಹೇಳ್ತಾರೆ. ಧರ್ಮ ಅಂತಂದರೆ ಕೇವಲ ತತ್ವಜ್ಞಾನ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ನೀನು ಜಪ ಮಾಡು, ಮಂಡಿ ಊರಿ ನಮಸ್ಕಾರ ಮಾಡು, ಏನು ಘಟನೆಗಳು ನಿನ್ನ ಸುತ್ತಮುತ್ತ ನಡೀತಾವಲ್ಲ ಅವುಗಳನ್ನು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳುವಂಥ ಮನೋಭಾವ ನಿನ್ನಲ್ಲಿ ಬರಬೇಕು. ಆಮೇಲೆ ನಿನ್ನ ಕಣ್ಣನ್ನು ನಿನ್ನ ಮನಸ್ಸನ್ನು ಮುಚ್ಚು ಅಂಥೇಳಿ ಹೇಳ್ತದೆ ಅಂಥೇಳಿ ರಾಬರ್ಟ್ ಜಿ ಇಂಗರ್ಸಾಲ್ರವರು ಹೇಳ್ತಾರೆ. ಅಂದರೆ ಧರ್ಮ ಅಂತಂದರೆ ನೀವು ಯಾವುದನ್ನೂ ಪ್ರಶ್ನೆ ಹಾಕ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಮುಂದೆ ಏನು ಘಟನೆಗಳು ನಡೀತಿರ್ತಾವಲ್ಲ ಅದು ಮೂಢನಂಬಿಕೆಗಳಿರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಪ್ರಶ್ನೆ ಮಾಡದೆ ಅದನ್ನು ಒಪ್ಪಿಕೊಳ್ಳುವಂಥ ಪ್ರಯತ್ನವನ್ನು ಮಾಡು ಅಂಥೇಳಿ ನಮ್ಮ ಧರ್ಮ ನಮಗೆ ತಿಳಿಸ್ಕೊಡ್ತದೆ ಅಂಥೇಳಿ ಹೇಳ್ತಾರೆ. ನೀವು ಇತಿಹಾಸದಲ್ಲಿ ಓದಿರ್ಬೋದು, ಮೊದಲು ನಮ್ಮ ಭೂಮಿ ಚಪ್ಪಟಿಯಾಗಿತ್ತು ಅಂಥೇಳಿ ಭಾಳಷ್ಟು ಜನ ಅದನ್ನು ನಂಬಿದರು. ಅದ್ರ ಬಗ್ಗೆ ಎಷ್ಟೋ ಸ್ಟೋರಿಗಳೇ ಇವೆ, ನೀವು ನೋಡಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಕಥೆಗಳನ್ನೇ ನಾವು ನೋಡ್ತೀವಿ.
ಆಮೇಲೆ ಎಲ್ಲರೂ ಕೂಡ ಇರುವಂಥ ತತ್ವಜ್ಞಾನಿಗಳಿರ್ಬೋದು ಅಥವಾ ವಿದ್ವಾಂಸರಿರ್ಬೋದು, ಪಂಡಿತರಿರ್ಬೋದು, ಎಲ್ಲರೂ ಕೂಡ ಏನಂತ ಇದ್ರು ಅಂತಂದರೆ ಈ ಭೂಮಿ ಚಪ್ಪಟೆಯಾಗಿಯೇ ಇದೆ ಅಂಥೇಳಿ ಅವರೆಲ್ಲರೂ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಯಾವಾಗ ಆದಿಮಾನವನಿಗೆ ವಿಚಾರ ಮಾಡುವಂಥ ಒಂದು ಶಕ್ತಿ ಬಂತಲ್ಲ, ಪ್ರಶ್ನೆ ಮಾಡುವಂಥ ಒಂದು ಶಕ್ತಿ ಬಂತಲ್ಲ, ಮನುಷ್ಯ ಬೆಳೆದಂತೆ ವಿಕಾಸವಾದವನ್ನು ಹೊಂದಿದಂತೆ, ಆಗ ಆತ ಪ್ರತಿಯೊಂದನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಕೆಲವೊಂದಿಷ್ಟು ವಿಜ್ಞಾನಿಗಳು, ತತ್ವಜ್ಞಾನಿಗಳಿರ್ಬೋದು, ಅಥವಾ ಅಲ್ಲಿರುವಂಥ ವಿದ್ವಾಂಸರಿರ್ಬೋದು, ಅಥವಾ ಅಲ್ಲಿರುವಂಥ ಪಂಡಿತರಿರ್ಬೋದು, ಅವರನ್ನೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನೀವು ಭೂಮಿ ಚಪ್ಪಟೆಯಾಗಿ ಅದ ಅಂಥೇಳಿ ಹೇಳ್ತೀರಿ? ಭೂಮಿ ಚಪ್ಪಟೆಯಾಗಿಲ್ಲ, ಅದು ರೌಂಡ್ ಅದ ಅಂಥೇಳಿ ಹೇಳಿದರು. ಆದರೆ ಅದನ್ನು ಪಂಡಿತರಿರ್ಬೋದು, ಆಮೇಲೆ ಅಲ್ಲಿರುವಂಥ ವಿದ್ವಾಂಸರಿರ್ಬೋದು, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಅವರು ತಯಾರಿರಲಿಲ್ಲ. ಇದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಭಾಳ ಕನ್ಫ್ಯೂಷನ್ ಆಗ್ತಾಯಿತ್ತು. ಯಾಕೆಂದರೆ ಪಂಡಿತರು ಹೇಳಿದ್ದನ್ನು ನಂಬೋದು ಅಥವಾ ವಿಜ್ಞಾನಿಗಳು ಹೇಳಿದ್ದನ್ನು ನಂಬೋದು, ಇದು ಕನ್ಫ್ಯೂಷನ್ ಆಗ್ತಾಯಿತ್ತು. ಆಮೇಲೆ ಅಕಸ್ಮಾತ್ ಜಾಸ್ತಿ ಎಲ್ಲ ಸಾಧನಗಳನ್ನು ಬಳಸಿ ಉಪಯೋಗ ಮಾಡಿ ವಿಜ್ಞಾನದ ಮುಖಾಂತರ ಭೂಮಿ ಚಪ್ಪಟೆಯಾಗಿಲ್ಲ, ಅದು ರೌಂಡ್ ಅದ ಅಂಥೇಳಿ ಹೇಳುವಂಥ ಪ್ರಯತ್ನವನ್ನೇನಾದರೂ ವಿಜ್ಞಾನಿಗಳು ಮಾಡಿದರು ಅಂತಂದರೆ ಅವರಿಗೆ ಮರಣದಂಡನೆಯನ್ನು ಕೂಡ ವಿಧಿಸ್ತಾ ಇದ್ರು. ಅಂಥ ಎಷ್ಟೋ ಸನ್ನಿವೇಶಗಳನ್ನು ನಾವು ಇತಿಹಾಸದುದ್ದಕ್ಕೂ ಓದ್ತೀವಿ. ಭಾಳಷ್ಟು ವಿಜ್ಞಾನಿಗಳು ಅದಕ್ಕಾಗಿ ಜೀವವನ್ನೇ ತೆತ್ತಿರುವಂಥ ನಿದರ್ಶನಗಳನ್ನು ಕೂಡ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಕೆಲವು ವಿಜ್ಞಾನಿಗಳನ್ನಲ್ಲಿ ಸುಡಲಾಯಿತು, ಆದರೆ ಮುಂದೆ ಅದೇ ನಿಜವಾಯಿತು. ತದನಂತರ ಬಂದಿರುವಂಥ ಎಲ್ಲ ಜನನೂ ಭೂಮಿ ಚಪ್ಪಟೆಯಾಗಿಲ್ಲ, ಬದಲಿಗೆ ಅದು ಗುಂಡಗಾಗಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅನ್ನೋದನ್ನು ಹೇಳ್ತಾರೆ. ಮುಂದುವರೆದು, ಪ್ರತಿಯೊಂದು ಧರ್ಮವು ಮತಶ್ರದ್ಧೆ, ಆರಾಧನೆ ಹಾಗೂ ತಿರುಳಿಲ್ಲದ ಆಚರಣೆಗಳನ್ನು ಹೊಂದಿದೆ. ಧಾರ್ಮಿಕ ಆಚರಣೆಗಳಲ್ಲಿ ಹಣದ ಪಾತ್ರ ಬಹಳ ಮುಖ್ಯವಾದುದು. ಅನೇಕ ಧಾರ್ಮಿಕ ವ್ಯಕ್ತಿಗಳು ಮಾತಿನಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ವ್ಯಕ್ತಪಡಿಸಿದರೂ ಆಚರಣೆಯಲ್ಲಿ ಐಹಿಕ ಆಸಕ್ತಿಯನ್ನು ಹೊಂದಿರುವುದು ಕಂಡುಬರುತ್ತದೆ. ಹಲವಾರು ಭಕ್ತರು ದೈವ ಅನುಗ್ರಹದ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಿರುತ್ತಾರೆ. ಧರ್ಮವು ಬಹಳ ಸಂದರ್ಭಗಳಲ್ಲಿ ಸ್ವಹಿತಾಸಕ್ತಿಗಳಿಗೆ ಒಳಪಟ್ಟಿರುತ್ತದೆ. ಇಲ್ಲಿ ನಮ್ಮಲ್ಲಿ ಬರುವಂಥ ಪ್ರತಿಯೊಂದು ಧರ್ಮನೂ ಕೂಡ ಏನು ಮಾಡಿರ್ತದೆ ಅಂತಂದರೆ ಕೆಲವೊಂದಿಷ್ಟು ತಿರುಳಿಲ್ಲದ, ಅಂದರೆ ಅರ್ಥವಿರಲಾರದಂಥ ಆಚರಣೆಗಳನ್ನು ಹೊಂದಿರ್ತದೆ ಅಂಥೇಳಿ ಹೇಳ್ತಾರೆ. ಅರ್ಥವಿರಲಾರ್ದಂಥ ಆಚರಣೆಗಳನ್ನು ಧರ್ಮ ಅನ್ನುವಂಥದ್ದು ಹೊಂದಿರ್ತದೆ ಅಂಥೇಳಿ ಹೇಳ್ತಾರೆ. ಯಾಕಂದರೆ ಮತಶ್ರದ್ಧೆ ಜಾಸ್ತಿ ಇರ್ತದೆ, ಆರಾಧನೆ ಜಾಸ್ತಿ ಇರ್ತದೆ, ಆಮೇಲೆ ನಾವು ಅನುಸರಿಸುವಂಥ ಪದ್ಧತಿಗಳು ಕೂಡ ಜಾಸ್ತಿ ಆಗಿರ್ತವೆ. ಇದರಿಂದ ಪ್ರತಿಯೊಂದು ಧರ್ಮದಲ್ಲಿನೂ ನಾವೇನು ಮಾಡ್ತೀವಿ ಅಂತಂದರೆ ತಿರುಳಿಲ್ಲದ ಆಚರಣೆಗಳು ಜಾಸ್ತಿ ಇರೋದನ್ನು ನಾವು ನೋಡ್ತೀವಿ ಅಂಥೇಳಿ ಹೇಳ್ತಾರೆ. ಆಮೇಲೆ ಈ ಧಾರ್ಮಿಕ ಆಚರಣೆಗಳು ಅಂಥೇಳಿ ಏನಿರ್ತಾವಲ್ಲ, ಅಂದರೆ ದೇವರ ಕಾರ್ಯಕ್ಕೆ ಸಂಬಂಧಪಟ್ಟಿರುವಂಥ ಆಚರಣೆಗಳು, ಅಲ್ಲಿ ಹಣದ ಅವಶ್ಯಕತೆ ಅಥವಾ ಹಣದ ಪಾತ್ರ ಬಹಳಷ್ಟು ಇರ್ತದೆ ಅಂಥೇಳಿ ಹೇಳ್ತಾರೆ. ಯಾಕೆ ಜಾಸ್ತಿ ಇರ್ತದೆ ಅಂತಂದರೆ, ಇಲ್ಲಿ ಯಾವುದಾದ್ರೂ ಒಂದು ಪೂಜೆ ಹೆಸರಿನಲ್ಲಿ ಅವ್ರು ಹೇಳುತ್ತಿರ್ತಾರೆ. ಯಾವ ಒಬ್ಬ ವ್ಯಕ್ತಿ ಕಷ್ಟ ಅಂಥೇಳಿ ಬಂದ ಅಂತಂದರೆ ಅಲ್ಲಿರುವಂಥ ಪಂಡಿತರು ಹೇಳ್ತಾರೆ, ಇಲ್ಲ ನಿನ್ನ ಮನೆಯಲ್ಲಿ ಈ ರೀತಿಯ ಒಂದು ಕಷ್ಟಗಳವ, ಆಮೇಲೆ ಆ ಒಂದು ಕಷ್ಟಗಳನ್ನು ಬಗೆಹರಿಸ್ಕೋಬೇಕು ಅಂತಂದರೆ ನೀನೇನು ಮಾಡಬೇಕು, ಇಂತಿಂಥ ಪೂಜೆಯನ್ನು ಮಾಡಬೇಕು, ಈ ಪೂಜೆಗೆ ಇಷ್ಟು ಖರ್ಚಾಗ್ತದೆ ಅಂಥೇಳಿ ಹೇಳಿಬಿಡ್ತಾರೆ. ಇಲ್ಲ ಸಲ್ಲದ ಎಲ್ಲ ವಿಚಾರಗಳನ್ನು ಆ ವ್ಯಕ್ತಿಯ ತಲೆಗೆ ತುಂಬಿಬಿಡ್ತಾರೆ. ಇದರಿಂದ ಆ ವ್ಯಕ್ತಿ ತನ್ನ ಹತ್ರ ದುಡ್ಡು ಇರಲಿಲ್ಲ ಅಂತಂದರೂ ಕೂಡ ಸಾಲ ಸೋಲ ಮಾಡಿ ಆತ ಏನು ಮಾಡ್ತಾನೆ ಅಂತಂದರೆ ಆ ತನಗೆ ಬಂದಿರುವಂಥ ಒಂದು ಸಮಸ್ಯೆ ಹೆಂಗಾದರೂ ಮಾಡಿ ಹೋಗಲಿ ಅಂಥೇಳಿ ಆತ ಏನು ಮಾಡ್ತಾನೆ ಅಂತಂದರೆ ಆ ಪೂಜೆಯನ್ನು ಮಾಡ್ತಾನೆ. ಅದರಿಂದ ಉಪಯೋಗ ಏನಾಗಂಗಿಲ್ಲ. ಇದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರನೇ. ಆದರೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಆ ಧರ್ಮಗಳನ್ನು, ದೇವರ ಹೆಸರಿನಲ್ಲಿ ನಡೆಯುವಂಥ ಶೋಷಣೆಗಳನ್ನು, ಮೂಢನಂಬಿಕೆಗಳನ್ನು ನಾವು ನಂಬ್ತೀವಿ. ಆಮೇಲೆ ಕೆಲವೊಂದಿಷ್ಟು ವ್ಯಕ್ತಿಗಳು ಆಚರಣೆ ಒಳಗೆ ಅವ್ರು ಅಂತಿರ್ತಾರೆ, ನಾನು ಮೂಢನಂಬಿಕೆಯನ್ನು ನಂಬಂಗಿಲ್ಲ, ನಾನು ಯಾವುದೇ ದೇವರನ್ನು
ನಾನು ನಂಬಂಗಿಲ್ಲ ಅಂಥೇಳಿ ಅಂದ್ಕೊಳ್ತಿರ್ತಾರೆ. ಆದರೂ ಕೂಡ ಅಂಥವರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಈ ಭಯ, ದೇವರ ಬಗ್ಗೆ ಇರುವಂಥ ಒಂದು ಭಯ ಇರ್ಬೋದು, ಅಥವಾ ಮೂಢನಂಬಿಕೆಗಳ ಬಗ್ಗೆ ಇರುವಂಥ ಒಂದು ಭಯ ಇರ್ಬೋದು. ಯಾವಾಗ ಆತ ಕಷ್ಟದ ಪರಿಸ್ಥಿತಿಯೊಳಗೆ ಇರ್ತಾನಲ್ಲ, ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಭಾವನೆ ಎದ್ದು ಬಿಡ್ತದೆ. ಹಾಂ, ನಾನು ಈ ದೇವರನ್ನು ನಂಬಲಿಲ್ಲ, ನಾನು ಆ ದೇವರಿಗೆ ಆ ರೀತಿ ಅಂದೆ, ನಾನು ಈ ಒಂದು ಮೂಢನಂಬಿಕೆ ಅಂಥೇಳಿ ಅಂದ್ಕೊಂಡು ಅದನ್ನು ತಿರಸ್ಕಾರ ಮಾಡಿದೆ, ಬಹುಶಃ ಅದರಿಂದಾನೇ ನನಗೆ ತೊಂದರೆ ಆಗ್ತಿರ್ಬೋದು ಅಂಥೇಳಿ ಆತ ಅದನ್ನು ನಂಬಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲು ಇಂಟೆನ್ಷನ್ ಇರೋಂಗಿಲ್ಲ, ನಂಬಂಗಿಲ್ಲ ಅಂಥೇಳಿ ಹೇಳುವಂಥ ವ್ಯಕ್ತಿನೇ ಮತ್ತೆ ತನ್ನನ್ನು ತಾನು ಮತಶ್ರದ್ಧೆ, ಆಮೇಲೆ ಆರಾಧನೆ, ಆಚರಣೆ ಒಳಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಅಂಥೇಳಿ ಹೇಳ್ತಾರೆ. ಅಮ್ಮ ಯಾವ ವಿಜ್ಞಾನಿನೇ ಆಗಿರ್ಬೋದು, ಅಥವಾ ಸಾಮಾನ್ಯ ಜನನೇ ಇರ್ಬೋದು, ವಿದ್ಯಾವಂತ ಇರ್ಬೋದು ಅಥವಾ ಅವಿದ್ಯಾವಂತ ಇರ್ಬೋದು. ಎಲ್ಲರೂ ಕೂಡ ಏನು ಮಾಡ್ಯಾರ ಅಂತಂದರೆ, ಶೋಷಣೆಗಳು ನಡೀತದೆ ಅನ್ನೋದು ಗೊತ್ತಿದ್ರೂ ಕೂಡ ಆ ಒಂದು ಶೋಷಣೆಯ ಬಲೆಯಲ್ಲಿ ತಾವು ಬೀಳಲಿಕ್ಕೆ ರೆಡಿ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು, ಸಾಕಷ್ಟು ಜನ ತಮಗೆ ಇರುವ ಅತಿಲೌಕಿಕ ಶಕ್ತಿಗಳ ಬಗ್ಗೆ ಹೇಳುವುದುಂಟು. ಪವಾಡದ ಹೆಸರಿನಲ್ಲಿ ಅವರು ಜನಗಳನ್ನು ಮೋಸ ಮಾಡುತ್ತಾರೆ. ವಿಜ್ಞಾನದ ಎಲ್ಲ ನಿಯಮಗಳನ್ನು ತಿರಸ್ಕರಿಸುವ ಪವಾಡವು ಪ್ರಕೃತಿಯ ನಿಯಮಗಳನ್ನೇ ಉಲ್ಲಂಘಿಸುತ್ತದೆ. ನಿಮಿಷ ಮಾತ್ರದಲ್ಲಿ ಶೂನ್ಯದಲ್ಲಿ ಕೈಗಾಡಿಯಾರ ಒಂದು ಸೃಷ್ಟಿಯಾಗುತ್ತದೆ ಎಂದು ನಂಬುವುದು ಮೂರ್ಖತನ. ಅಲ್ಲದೆ ಸೃಷ್ಟಿಯಾಗುವ ವಸ್ತುಗಳು ಗಾತ್ರ ಯಾವಾಗಲೂ ಮುಷ್ಟಿಯ ಹಿಡಿತಕ್ಕೆ ಸಿಗುವಂತಹುದು. ಜೊತೆಗೆ ಇವೆಲ್ಲ ಹಿಂದೆಯೇ ಅಸ್ತಿತ್ವದಲ್ಲಿದ್ದ ವಸ್ತುಗಳು, ಅದ್ಭುತ ಶಕ್ತಿಗಳಿವೆ ಎಂದು ಆರೋಪಿಸಿಕೊಳ್ಳುವ ಈ ಪವಾಡ ಪ್ರದರ್ಶಕರು ಕೂಡ ಉಳಿದವರಂತೆ ತಮ್ಮದೇ ಆದ ಮಿತಿಗಳನ್ನು ಹೊಂದಿದ್ದು ದುರ್ಬಲ ಹಾಗೂ ಸಫಲ ಅಂಶಗಳನ್ನು ಹೊಂದಿದ್ದಾರೆ. ಇವರ ಹತ್ತಿರ ಭಕ್ತರು, ಬಹಳ ಜನ ಶ್ರೀಮಂತರು, ಅಧಿಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವವರು, ತೆರಿಗೆ ಕಳ್ಳರು ಹಾಗೂ ಕಾಳಸಂತೆ ಕೋರರು. ಇಲ್ಲಿ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಅವರೇನು ಹೇಳ್ತಾರೆ ಅಂತಂದರೆ, ನಮಗೆ ಒಂದು ವಿಶಿಷ್ಟವಾಗಿರುವಂಥ ಶಕ್ತಿ ಅದ, ಅಂದರೆ ಅತಿ ಲೌಕಿಕ ಶಕ್ತಿ ನನ್ನಲ್ಲದ. ಆದ್ದರಿಂದ ನಾನು ನನ್ನಲ್ಲಿರುವಂಥ ಅತಿ ಲೌಕಿಕ ಶಕ್ತಿಯಿಂದ ನಾನು ಏನು ಬೇಕಾದ್ದನ್ನು ಸೃಷ್ಟಿ ಮಾಡಬಲ್ಲೆ ಅಂಥೇಳಿ ಕೆಲವೊಂದಿಷ್ಟು ಜನರನ್ನು ನಂಬಿಸ್ತಿರ್ತಾರೆ. ಅದು ಪವಾಡದ ಹೆಸರಿನಲ್ಲಿ ನಂಬಿಸ್ತಿರ್ತಾರೆ. ಅದರಿಂದ ಎಷ್ಟೋ ಜನ ಮೋಸನೂ ಕೂಡ ಹೋಗ್ತಾರೆ. ಹೌದಿಲ್ಲ? ನಿಮ್ಮ ಸುತ್ತಮುತ್ತ ನಡೆಯುವಂಥ ಎಷ್ಟೋ ಘಟನೆಗಳನ್ನು ನೀವು ನೋಡಿರ್ತೀರಿ, ನಾವು ಕೂಡ ನೋಡಿರ್ತೀವಿ. ಆಮೇಲೆ ಇಲ್ಲಿ ಅವರೇನು ಪವಾಡಗಳ ಮುಖಾಂತರ ಕೆಲವೊಂದಿಷ್ಟು ವಸ್ತುಗಳನ್ನು ಅವರು ಸೃಷ್ಟಿ ಮಾಡ್ತಾರಲ್ಲ, ಅದು ವಿಜ್ಞಾನದ ಎಲ್ಲ ನಿಯಮಗಳನ್ನು ತಿರಸ್ಕಾರ ಮಾಡಿಬಿಡ್ತದೆ. ನಾವು ಅಂದ್ಕೊಳ್ತೀವಿ, ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿನಿ, ಅದಕ್ಕೆ ನಾನು ನನ್ನ ಮುಂದೆ ನಡೆಯುವಂಥ ಒಂದು ಪವಾಡಗಳನ್ನು ನಾನು ಕಣ್ಣಾರೆ ನೋಡ್ತೀನಿ, ಆಮೇಲೆ ಅವುಗಳೆಲ್ಲ ಸುಳ್ಳು ಅಂಥೇಳಿ ನಾನು ಅದನ್ನು ಸಾಬೀತು ಮಾಡಿ ತೋರಿಸ್ತೀನಿ ಅಂಥೇಳಿ ನಾವು ಅಂದ್ಕೊಳ್ತೀವಿ. ಆದರೂ ನಮ್ಮಿಂದ ಅದು ಸಾಧ್ಯ ಆಗಂಗಿಲ್ಲ. ಅದು ಸುಳ್ಳು ಅಂಥೇಳಿ ಸಾಬೀತು ಮಾಡಿ ತೋರಿಸ್ಲಿಕ್ಕೆ ಆಗ ಅನಿವಾರ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಆ ಮೂಢನಂಬಿಕೆಗಳನ್ನು ನಂಬುತ್ತೀವಿ. ಇದಕ್ಕೆ ವಿಜ್ಞಾನದ ವಿದ್ಯಾರ್ಥಿನೂ ಹೊರತಾಗಿಲ್ಲ, ಸಾಮಾನ್ಯ ಜನನೂ ಹೊರತಾಗಿಲ್ಲ, ವಿದ್ಯಾವಂತನೂ ಹೊರತಾಗಿಲ್ಲ, ಅವಿದ್ಯಾವಂತನೂ ಕೂಡ ಹೊರತಾಗಿಲ್ಲ. ಹೌದಾ? ಆಮೇಲೆ ಈಗೇನು ಕೆಲವೊಂದಿಷ್ಟು ಪವಾಡ ಪುರುಷರು ಅಂದರೆ ತಮ್ಮ ಕೈಯೊಳಗೇನು ಕೆಲವೊಂದಿಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡ್ತಿರ್ತಾರಲ್ಲ, ಅವರು ಕೇವಲ ತಮ್ಮ ಅಂಗೈಯೊಳಗೆ ಎಷ್ಟು ಹಿಡಿಸ್ತದಲ್ಲ ಅಂಥ ವಸ್ತುಗಳನ್ನು ಮಾತ್ರ ಅವರು ಸೃಷ್ಟಿ ಮಾಡ್ತಿರ್ತಾರೆ. ನೀವು ನೋಡಿರ್ಬೇಕಾದ್ರೆ ಬೇಕಾದಷ್ಟು ಪವಾಡ ಪುರುಷರನ್ನು ನೀವು ನೋಡ್ರಿ, ಅವ್ರ ಕೈಯೊಳಗೆ ಎಷ್ಟು ಹಿಡಿತದಲ್ಲ ಅಷ್ಟು ವಸ್ತುಗಳನ್ನು ಮಾತ್ರ ಅವರು ತಮ್ಮ ಪವಾಡದ ಮುಖಾಂತರ ಸೃಷ್ಟಿ ಮಾಡಿ ಜನರಿಗೆ ತೋರಿಸ್ತಾ ಇರ್ತಾರೆ. ಅವ್ರಿಗೂ ಕೆಲವೊಂದಿಷ್ಟು ಮಿತಿಗಳಿರ್ತಾವೆ. ದೊಡ್ಡ ದೊಡ್ಡ ವಸ್ತುಗಳನ್ನು ಎಲ್ಲರ ಮುಂದೆ ಸೃಷ್ಟಿ ಮಾಡೋಂಗಿಲ್ಲ. ಯಾಕಂದರೆ ಆ ವಸ್ತುಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ. ದೊಡ್ಡ ದೊಡ್ಡ ವಸ್ತುಗಳನ್ನು ನೀವು ಎಲ್ಲಿ ಮುಚ್ಚಿಟ್ಕೊಂಡು ತೋರಿಸೋರು. ಅದಕ್ಕೆ ಅವ್ರು ಏನು ಮಾಡ್ತಿರ್ತಾನೆ ಅಂತಂದರೆ, ಎಲ್ಲೋ ಕೈಯೊಳಗೆ ಒಂದು ಯಾವುದೋ ಒಂದು ಸಾಮಾನನ್ನು ಮುಚ್ಚಿಟ್ಕೊಂಡು ಅದನ್ನೇ ಎಲ್ಲ ಜನರ ಸಮಕ್ಷಮ ಅದನ್ನು ಮಾಡಿ ತೋರಿಸಿದ್ರು ಅಂತಂದರೆ, ಒಬ್ಬರನ್ನು ನೋಡಿ 100 ಜನ ಹೌದು ಏನೋ ಒಂದು ಅದ್ಭುತ ವಸ್ತುವನ್ನು ಅವರು ಸೃಷ್ಟಿ ಮಾಡಿದರು, ಅವರು ಬಂಗಾರ ಚೈನನ್ನು ಸೃಷ್ಟಿ ಮಾಡಿದರು, ವಜ್ರದ ಉಂಗುರವನ್ನು ಸೃಷ್ಟಿ ಮಾಡಿದರು, ಅಥವಾ ಇನ್ಯಾವುದೋ ವಸ್ತುವನ್ನು ಸೃಷ್ಟಿ ಮಾಡಿದರು ಅಂಥೇಳಿ ಅವರನ್ನು ನಂಬಿ ಅವರನ್ನು ಫಾಲೋ ಮಾಡೋಕ್ಕೆ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡ್ತೀವಿ.
ಇಲ್ಲಿ ಹೇಳ್ತಾರೆ. ಅಂಥ ಪವಾಡ ಪುರುಷರೇನಿರ್ತಾರಲ್ಲ, ಆ ಪವಾಡ ಪುರುಷರಿಗೆ ಭಕ್ತರು ಯಾರು ಅಂತಂದರೆ ಶ್ರೀಮಂತರು, ಅಧಿಕಾರದ ಉನ್ನತ ಸ್ಥಾನದಲ್ಲಿರುವಂಥವ್ರು ಅಥವಾ ರಾಜಕಾರಣಿಗಳು, ಕಳ್ಳರು, ಕಾಳಸಂತೆ ಕೋರರು, ಅವರಷ್ಟೇ ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಭಕ್ತರು ಇರ್ತಾರೆ. ಯಾಕೆ ಅಂತಂದರೆ ಅವರು ಒಂದು ರೀತಿಯಲ್ಲಿ ಕಳ್ಳತನವನ್ನು ಮಾಡ್ತಿರ್ತಾರೆ. ಈ ಪವಾಡ ಪುರುಷರು ಕೂಡ ಒಂದು ರೀತಿಯಲ್ಲಿ ಕಳ್ಳತನವನ್ನು ಮಾಡ್ತಿರ್ತಾರೆ. ಹೀಗಾಗಿ ಒಬ್ಬರನ್ನೊಬ್ಬರು ಅವರು ಅನುಸರಿಸ್ಕೊಂಡು ಹೋಗ್ತಿರ್ತಾರೆ ಅನ್ನೋದನ್ನು ಲೇಖಕರು ಇಲ್ಲಿ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಜೀವನ ಕ್ರಮದಲ್ಲಿ ಸೇರಿ ಹೋಗಿರುವ ಈ ಎಲ್ಲ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು ಅಸಾಧ್ಯ. ಇಲ್ಲಿ ಹೇಳ್ತಾರೆ, ಇಡೀ ಜಗತ್ತಿನಾದ್ಯಂತ ಒಂದಿಲ್ಲೊಂದು ರೀತಿಯೊಳಗೆ ಈ ಮೂಢನಂಬಿಕೆಗಳು ಜಗತ್ತಿನಾದ್ಯಂತ ಹರಡಿಬಿಟ್ಟವು. ಈ ಎಲ್ಲ ಮೂಢನಂಬಿಕೆಗಳನ್ನು ನಾವು ಹೋಗಲಾಡಿಸ್ತೀವಿ ಅಂತಂದರೆ ಅದು ನಮ್ಮಿಂದ ಸಾಧ್ಯ ಆಗಂಗಿಲ್ಲ ಅನ್ನುವಂಥ ಒಂದು ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಯಾವುದೇ ಒಂದು ಚಿಕ್ಕ ಅಂಶದಿಂದ ಹಿಡಿದು ಪವಾಡದ ತನಕ ಅದನ್ನು ಒಪ್ಪಿಕೊಳ್ಳುವ ಮುನ್ನ ಪರೀಕ್ಷೆಗೆ ಒಳಪಡಿಸಬೇಕಾದ್ದು ಅವಶ್ಯಕ ಎಂಬುದು ನನ್ನ ದೃಢ ನಂಬಿಕೆ. ಪ್ರಯೋಗದ ಮೂಲಕ ಎಲ್ಲವನ್ನು ಪರೀಕ್ಷಿಸಬೇಕು. ಯಾವುದೇ ವಿಷಯವು ಪರೀಕ್ಷೆಗೆ ಒಳಪಡಿಸಲಾರದಷ್ಟು ಪವಿತ್ರವಾದುದು ಎಂದು ಭಾವಿಸಬಾರದು. ಅದು ಭಗವದ್ಗೀತೆಯಾಗಲಿ ಅಥವಾ ಬೈಬಲ್ ಆಗಲಿ ಅಂತಹ ಪರಿಶೀಲನೆಗಳಿಗೆ ವೈಜ್ಞಾನಿಕ ಮಾರ್ಗಗಳೇ ಅತ್ಯಂತ ಸೂಕ್ತ. ಸತ್ಯ ಶೋಧನೆಗೆ ವೈಜ್ಞಾನಿಕ ಮಾರ್ಗವು ಸರಿಯಾದ ದಾರಿ. ಸತ್ಯ ಒಂದೇ ಪವಿತ್ರ, ಬೇರೆ ಯಾವುದೂ ಅಲ್ಲ. ಪ್ರಕೃತಿಯ ರಹಸ್ಯವನ್ನು ಅರಿಯುವಲ್ಲಿ ಮನುಷ್ಯನು ಅನುಸರಿಸುವ ಮಾರ್ಗ ಇದೇ ಆಗಿರುವುದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಸಾಧನೆ ಆಗಲು ಸಾಧ್ಯವಾಗಿದೆ. ಇದೇ ಮಾರ್ಗವನ್ನು ಧರ್ಮದಲ್ಲೂ ತಂದಾಗ ಮಾತ್ರ ಅದರ ಪುನರುಜ್ಜೀವನ ಸಾಧ್ಯ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಈಗ ನಮ್ಮ ಸುತ್ತಮುತ್ತ ನಡೆಯುವಂಥ ಯಾವುದೇ ಒಂದು ಅಂಶ ಇರಬಹುದು, ಅದನ್ನು ಪವಾಡ ಅಂಥೇಳಿ ನಾವು ಅಂದ್ಕೊಳ್ಳೋಕ್ಕಿಂತಲೂ ಮುಂಚೆನೇ ಏನು ಮಾಡಬೇಕು ಅಂತಂದರೆ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು ಅಂಥೇಳಿ ಹೇಳ್ತಾರೆ. ಯಾವುದನ್ನು ನಾವು ಒಪ್ಕೋಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಯಾವ ಮೂಢನಂಬಿಕೆಗಳನ್ನು ನಂಬುತ್ತೀವಲ್ಲ ಆ ಮೂಢನಂಬಿಕೆಗಳನ್ನು ಮೊದಲು ನಾವು ಪರೀಕ್ಷೆಗೆ ಒಳಪಡಿಸಬೇಕು. ಅದು ಯಾವುದು ಬೈಬಲ್ ಇರ್ಬೋದು ಅಥವಾ ಮತ್ಯಾವುದೋ ಭಗವದ್ಗೀತೆ ಇರ್ಬೋದು. ಅಲ್ಲಿ ಬಂದಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನವನ್ನಿಟ್ಕೊಂಡು ನಾವು ಪರೀಕ್ಷಿಸಿದ್ದೇ ಆದರೆ, ಯಾವುದೇ ಧರ್ಮಗಳನ್ನು ನಂಬುವಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿದ್ದೇ ಆದರೆ ಅಥವಾ ಯಾವುದೇ ಮೂಢನಂಬಿಕೆಗಳನ್ನು ನಂಬುವಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿದ್ದೇ ಆದರೆ ಒಂದಿಷ್ಟಾದರೂ ನಮ್ಮ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ತರಬಹುದು ಅನ್ನುವಂಥ ಒಂದು ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಇದು ಯಾವಾಗ ನಾವು ವಿಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತೀವಲ್ಲ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಇದು ಸಾಧ್ಯ ಅನ್ನುವಂಥ ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು, ಜ್ಞಾನದ ಸಾಮ್ರಾಜ್ಯ ಮನುಷ್ಯನಿಗೆ ಪೂರ್ತಿ ಕೈವಶವಾಗಿಲ್ಲ ಎಂಬುದು ನಿಜ. ವಿಜ್ಞಾನಕ್ಕೆ ತನ್ನದೇ ಆದ ಮಿತಿಗಳಿವೆ ಎಂಬುದು ಕೂಡ ಸತ್ಯವೇ. ಹೀಗೆಂದ ಮಾತ್ರಕ್ಕೆ ಎಲ್ಲ ವಿಷಯಗಳನ್ನು ಅಂದವಾಗಿ ಒಪ್ಪಿಕೊಳ್ಳಬೇಕೆಂದು ಅರ್ಥವಿಲ್ಲ. ಯಾವುದೇ ಪ್ರಕ್ರಿಯೆಗೆ ನಿರ್ದಿಷ್ಟ ಅರ್ಥವನ್ನು ವಿಜ್ಞಾನ ಹೇಳಲು ಸಾಧ್ಯವಾಗದಿದ್ದರೆ ಅದನ್ನು ದೇವರಿಗೆ ಆರೋಪಿಸುವುದುಂಟು. ಗುಡುಗು, ಮಿಂಚು, ಭೂಕಂಪ, ರೋಗಗಳು ಇವೆಲ್ಲವೂ ಭೇದಿಸಲಾಗದ ಪ್ರಕ್ರಿಯೆಗಳಾಗಿದ್ದವು. ಆದರೆ ವಿಜ್ಞಾನ ಈ ರಹಸ್ಯವನ್ನು ಬಿಡಿಸಿತು. ಆದ್ದರಿಂದಲೇ ದೇವರ ಪ್ರಾಧಾನ್ಯ ಕಮ್ಮಿ ಆಗುತ್ತಾ ಬರುತ್ತಿದೆ. ಮತಾಭಿಮಾನಿಯಾದ ವ್ಯಕ್ತಿ ವಿಜ್ಞಾನದ ಶೋಧನೆಗಳಿಂದ ಭಾರೀ ಆಘಾತವನ್ನು ಹೊಂದಿದ್ದರೂ ಸೋಲನ್ನು ಒಪ್ಪಿಕೊಂಡಿಲ್ಲ. ಬುದ್ಧಿವಂತನಾಗಿ ತನ್ನ ನೆಲೆಯನ್ನು ಬದಲಾಯಿಸಿಕೊಳ್ಳುತ್ತಾನೆ. ಮೂಢನಂಬಿಕೆಗೆ ಅರ್ಥ ಹೇಳುವಂತೆ ವಿಜ್ಞಾನಕ್ಕೆ ಸವಾಲು ಹಾಕುತ್ತಾನೆ. ಇದು ನಿರಂತರವಾಗಿ ನಡೆಯುತ್ತಲೇ ಇದ್ದು ಮೂಢನಂಬಿಕೆಯ ವ್ಯಕ್ತಿ ಅತಾರ್ಕಿಕವಾಗಿ ಮಾತನಾಡುವುದನ್ನು ನಿಲ್ಲಿಸೇ ಇಲ್ಲ. ಆದರೆ ವಿಜ್ಞಾನಿ ಯಾವಾಗಲೂ ತೆರೆದ ಮನಸ್ಸನ್ನು ಹೊಂದಿರುತ್ತಾನೆ. ಇಲ್ಲಿ ಜ್ಞಾನದ ಒಂದು ಸಾಮ್ರಾಜ್ಯ ಮನುಷ್ಯನಿಗೆ ಪೂರ್ತಿಯಾಗಿ ಕೈವಶವಾಗಿಲ್ಲ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ, ಯಾವ ರೀತಿ ಧರ್ಮಕ್ಕೂ ತನ್ನದೇ ಆಗಿರುವಂಥ ಒಂದು ಇತಿಮಿತಿಗಳವಲ್ಲ, ಅದೇ ರೀತಿ ವಿಜ್ಞಾನಕ್ಕೂ ಕೂಡ ತನ್ನದೇ ಆಗಿರುವಂಥ ಇತಿಮಿತಿಗಳು ಅವ, ಇಲ್ಲ ಅಂಥೇಳಿ ಹೇಳಂಗಿಲ್ಲ.
ಧರ್ಮಕ್ಕೆ ಹೆಂಗೆ ಚೌಕಟ್ಟುಗಳವಲ್ಲ, ಯಾವ ರೀತಿ ಕಟ್ಟಳೆಗಳವಲ್ಲ, ಅದೇ ರೀತಿ ವಿಜ್ಞಾನಕ್ಕೂ ಕೂಡ ಕೆಲವೊಂದಿಷ್ಟು ಕಟ್ಟಳೆಗಳವ, ಕೆಲವೊಂದಿಷ್ಟು ಇಲ್ಲಿ ನಿಬಂಧನೆಗಳು ಅವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಸುತ್ತಮುತ್ತ ಏನು ವಿಚಾರಗಳು ನಡೀತಾವಲ್ಲ ಆ ಎಲ್ಲ ವಿಚಾರಗಳನ್ನು ಅಂದರಂತೆ ನಾವು ಒಪ್ಕೋಬಾರ್ದು ಅಂಥೇಳಿ ಹೇಳ್ತಾರೆ. ಪ್ರತಿಯೊಂದನ್ನು ನಾವು ಪ್ರಶ್ನೆ ಹಾಕುವಂಥ ಒಂದು ಮನೋಭಾವನೆಯನ್ನು ನಾವು ಕಂಡುಕೋಬೇಕು ಅಂಥೇಳಿ ಹೇಳ್ತಾರೆ. ಆಮೇಲೆ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ವಿಜ್ಞಾನ ತನ್ನ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಮೂಢನಂಬಿಕೆಗಳಲ್ಲಿ ಅಡಗಿರುವಂಥ ಪವಾಡಗಳನ್ನು ಬಿಡಿಸ್ಲಿಕ್ಕೆ ಅದು ಪ್ರಯತ್ನ ಪಡ್ತು ಅಂತಂದರೆ ಅದನ್ನು ಕೆಲವೊಂದಿಷ್ಟು ಪಂಡಿತರು ನಂಬಂಗಿಲ್ಲ. ಅವರು ಹೇಳ್ತಾರೆ ವಿಜ್ಞಾನ ಅಂತಂದ್ರೇ ಸುಳ್ಳು. ನಾವು ಹೆಂಗೆ ಪವಾಡ, ನಾವು ಮಾಡುವಂಥ ಪವಾಡಗಳು ನೀವು ಹೆಂಗೆ ಸುಳ್ಳು ಅಂತೇಳಿ ಹೇಳ್ತೀರಲ್ಲ, ಅದೇ ರೀತಿ ನೀವು ಹೇಳುವಂಥ ಒಂದು ವಿಜ್ಞಾನವನ್ನು ನಾವು ಸುಳ್ಳು ಅಂಥೇಳಿ ಹೇಳ್ತೀವಿ ಅಂಥೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಂಗಿಲ್ಲಿ ಮೂಢನಂಬಿಕೆಗಳನ್ನು ನಂಬಿರುವಂಥ ಜನ ಇರ್ತಾರಲ್ಲ, ಎಷ್ಟು ಬೇಗ ಮೂಢನಂಬಿಕೆಗಳನ್ನು ಅವರು ನಂಬುತ್ತಾರಲ್ಲ ಅಷ್ಟು ಬೇಗನೆ ಅವರು ವಿಜ್ಞಾನವನ್ನು ನಂಬಲಿಕ್ಕೆ ಹೋಗಂಗಿಲ್ಲ. ಯಾಕೆ ಅಂತಂದರೆ ಆ ಒಂದು ಧರ್ಮಕ್ಕೆ, ಅದರಲ್ಲಿರುವಂಥ ಆಚರಣೆಗಳಿಗೆ ಅವರಷ್ಟು ಒಗ್ಗಿಬಿಟ್ಟಿರ್ತಾರೆ. ಯಾವುದೂ ಪದ್ಧತಿಗಳನ್ನು ಅವರು ಬಿಡಲಿಕ್ಕೆ ತಯಾರಿರಂಗಿಲ್ಲ, ದೇವರನ್ನು ಬಿಡ್ಲಿಕ್ಕೆ ಅವರು ತಯಾರಿರಂಗಿಲ್ಲ. ಹೇಳ್ತಾರೆ ಅವರು, ಇಲ್ಲ ನಮಗೆ ಇದೇ ಕರೆಕ್ಟು, ಇದ್ರ ಮುಂದುವರೆದು ಬೇರೆ ಯಾವುದೂ ಇಲ್ಲ ಅಂಥೇಳಿ ಬಾಯಿ ಮಾತಿಗೆ ಅವರು ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಸರ್ತಿ ಅದನ್ನು ಹೇಳ್ತಾರೆ, ನಾನು ವಿಜ್ಞಾನವನ್ನೇ ನಂಬುತ್ತೀನಿ ಹೊರತು ಯಾವುದೇ ದೇವರಿಲ್ಲ, ಧರ್ಮ ಇಲ್ಲ, ಮೂಢನಂಬಿಕೆಗಳಿಲ್ಲ ಅಂಥೇಳಿ ಬಾಯಿ ಮಾತಿಗಾಗಿ ಹೇಳ್ತಾರೆ. ಆದರೆ ಮನಃಪೂರ್ವಕವಾಗಿ ಅದನ್ನು ಅವರು ಒಪ್ಕೊಂಡಿರಂಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ವಿಜ್ಞಾನ ಅನ್ನುವಂಥದ್ದು ಯಾವಾಗಲೂ ತೆರೆದ ಮನಸ್ಸನ್ನೇ ಹೊಂದಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ ಅಂತಂದರೆ ಇನ್ನುಳಿದ ಭಾಗವನ್ನು ನೋಡೋಣ. ಧನ್ಯವಾದಗಳು.